ಅವರು ಇಬ್ಬರು ಏನು ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅವರು ಈಗ ಅವ್ರನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಫಾಲೋ ಅಪ್ ಮಾಡಿ ಅವರು ಹೈದರಾಬಾದಿಗೆ ಹೋದರು, ಮತ್ತು ಅಲ್ಲಿಂದ ಬಸ್ನಲ್ಲಿ ಹೋಗೋಕೆ ಹೊರಟಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 ಡೇಸಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡೋಂಥ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗಿದೆ. ಆಗುತ್ತೆ. ಅದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನು ಎಷ್ಟು ದಿವಸ, ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿರ್ಬೋದು. ಅವರು ಹೈದರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಹಣ ಟ್ರಾನ್ಸ್ಪೋರ್ಟ್ ATMಗಳಿಗೆಲ್ಲ ಮಾಡಿ ಫಿಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು. ಅವರು ಪ್ರತಿನಿತ್ಯ ಯಾರೊಬ್ಬರು ಆರ್ಮ್ಡ್ ಗಾರ್ಡ್ ಇರಬೇಕು ಕಾರ್ನದವರು ವೆಹಿಕಲ್ನಲ್ಲಿ. ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ. ಸೊ ಅದನ್ನು ನೋಡ್ಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನು ಹಂಗೆ ಮೋಟರ್ ಬೈಕ್ ಮೇಲೆ ಬಾಕ್ಸನ್ನು ಇಟ್ಕೊಂಡು ಹೊರಟಿದ್ದಾರೆ. ಹೋಗಿ ಆಮೇಲೆ ಅದನ್ನು ಬಾಕ್ಸನ್ನು ಇದು ಮಾಡಿ ಬ್ಯಾಗ್ಗಳಿಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ ಏನೇನೋ ನಡೆದಿದೆ. ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ನಮ್ಮವರು. ಸೊ ಈಗ ಟೀಮಿಗೆ ಹೈದರಾಬಾದಿಗೆ ಹೋಗಿದೆ, ಇಂದೋರಿಗೆ ಹೋಗಿದೆ, ಎಲ್ಲೆಲ್ಲಿ ನಾವು ಇನ್ಫಾರ್ಮೇಷನ್ ಇದೆ ಅಲ್ಲೆಲ್ಲ ನಮ್ಮ ಟೀಮ್ ಹೋಗಿದ್ದಾವೆ. 1-2 ದಿವಸದಲ್ಲಿ ಸೆಕ್ಯೂರ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಸಿಟಿವಿ ಪ್ರಕರಣದಲ್ಲಿ ಅವರು ವರ್ಡ್ ಬಳಸಿರೋದು ನಿಜ ಅಂತೇಳಿ ಸಾಕ್ಷಿದಾರರೆಲ್ಲ MLCಗಳು ಹೇಳಿದ್ದಾರೆ. ಅಲ್ಲ, ಈಗೆಲ್ಲ ತನಿಖೆ ನಡೀತಾ ಇದೆಯಲ್ಲ. ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋದಿಲ್ಲ, ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ CIDನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ವಾಯ್ಸ್ ಸ್ಯಾಂಪಲ್ಗೆ ಅದು ನೋಡೋಣ. ಒಂದು ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಸಫಿಷಿಯೆಂಟ್ ಟೈಮು ಅಪರ್ಚುನಿಟೀಸು ಅವರಿಗೆ ಕೊಡಬೇಕಾಗತ್ತೆ, ಕೊಡ್ತಾರೆ. ಕೊಟ್ಟು ಅವರ ವಾಯ್ಸ್ ಇದನ್ನು ತೊಗೊಂಡು ಆನಂತರ ಕಂಪೇರ್ ಮಾಡಿ ಇದೆಲ್ಲ ಮಾಡ್ತಾರೆ. ಆಲ್ ದಟ್ ಈಸ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ. ಬೇರೆ ಏನೋ ಅವರ ಏನೋ ಪರ್ಸನಲ್ ವಿಚಾರ ಮಾತಾಡಕ್ಕೆ ಬಂದಿದೆ.